ಮಮ್ಮಿ, ನೇತ್ರ ಮತ್ತು ಸಾಗರ ಇನ್ನೂ ಬರ್ತಾನೆ ಇಲ್ಲಲ್ಲ. ನೇತ್ರ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಲಂತ ಏನು? ಹಾಂ, ಹ್ಞೂನಮ್ಮ, ಬರೋದಕ್ಕೆ ಒಪ್ಕೊಂಡಂತ ಇಬ್ರು ಬರಾಕುಂತಾರಂತ. ಇಬ್ರು ಅಂತೆ ನೋಡು, ಚರಣ್ ಸಾಗರ ನೇತ್ರ 3 ಜನ ಬರಾಕುಂತಾರಂತ. ಇನ್ನೇನು ಬರ್ಬೋದು ತಡಿಯಮ್ಮ, ನೋಡೋಣ. ಡ್ಯಾಡಿ, ನೇತ್ರ ಸಿಕ್ಕಲು ಅಂತಂದಮೇಲೆ ನನಗಂತೂ ಎಷ್ಟು ಸಮಾಧಾನ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಪ್ಪ, ನನಗೆ ನಿಜ ಡ್ಯಾಡಿ, ಪಾಪ ನೇತ್ರ ಅಂತ ಒಳ್ಳೆ ಮನಸ್ಸಿನ ಹುಡುಗಿಗೆ ಎಷ್ಟು ಬೇಜಾರು ಮಾಡಿಬಿಟ್ಟಿವಲ್ಲ ಅಂತ ಭಾಳ ನೋವಾಗ್ಬಿಟ್ಟಿತ್ತು ಡ್ಯಾಡಿ. ನಿಜಾನಮ್ಮ, ನನಗೂ ಭಾಳ ಬೇಜಾರಾಗ್ಬಿಟ್ಟಿತ್ತು. ಮೊದಲು ಬರಲಿ ತಡಿ, ನೇತ್ರ ಮತ್ತು ಸಾಗರ್ ಅವರೆಲ್ಲ ಆರಾಮಾಗಿ ಮಾತಾಡಿದ್ರಾತು. ಚರಣ, ಏನಿದೆ ನೀನು ಒಬ್ಬನೇ ಬಂದಿದೆಯಲ್ಲ, ನೇತ್ರ ಮತ್ತು ಸಾಗರ್ ಎಲ್ಲಿ? ಬರ್ತಾ ಇದ್ದಾರಕ್ಕ, 1 ನಿಮಿಷ. ಸಾರಿ ನೇತ್ರ, ನಿನ್ನನ್ನು ನಾವೆಲ್ಲ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಮ್ಮಿಂದ ನಿನಗೆ ಭಾಳ ನೋವಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ನೇತ್ರ. ಹ್ಞೂ ನಮ್ಮ ನೇತ್ರ, ನಿನ್ನ ಮನಸ್ಸಿಗೆ ಭಾಳ ನೋವು ಮಾಡಿಬಿಟ್ಟಿವಿ ನಾವು. ನೀನು ಏನು ಮಾಡಾಕುಂತಿದೆ ಅಂತಂದು ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಲಾರ್ದ ನಿನ್ನ ಮನಸ್ಸಿಗೆ ಭಾಳ ನೋವು ಮಾಡಿಬಿಟ್ವಿ ನೇತ್ರ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಹೌದಮ್ಮ ನೇತ್ರ, ನಮಗೆ ಇವಾಗ ಗೊತ್ತಾಯಿತು ನೀನೆಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೆ ಅಂತಂದು. ದಯವಿಟ್ಟು ಕ್ಷಮಿಸ್ಬಿಡಮ್ಮ ನೇತ್ರ. ಇಲ್ಲಿ ಬಿಡಿ ಮಾವ, ಪರವಾಗಿಲ್ಲ. ಏನೋ ಒಂದು ಕೆಟ್ಟಗಳಿಗೆ ಏನೇನೋ ನಡೆದು ಬಿಡ್ತು ಮನೆಯಲ್ಲಿ. ಪರವಾಗಿಲ್ಲ ಬಿಡಿ, ನೀವ್ಯಾರೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನೇತ್ರ ಅವರೇ, ನೀವೇನು ಕಷ್ಟಪಟ್ಟು ಏನೇನೋ ಪ್ರಯತ್ನ ಮಾಡಿ, ಏನೇನೋ ಹರಸಾಹಸ ಮಾಡಿ ನನ್ನನ್ನು ಖುಷಿನ ಹಾಗೆ ಚಿನ್ನಿನ ಒಂದು ಮಾಡಬೇಕಂತ ಏನು ಪ್ರಯತ್ನ ಪಟ್ಟಿದ್ರಲ್ಲ, ಅದೆಲ್ಲ ಫಲಿಸ್ತು. ನಾನು ಖುಷಿ ಚಿನ್ನಿ 3 ಜನ ಒಂದಾಗಿದ್ದೀವಿ. ಇದೆಲ್ಲ ಕ್ರೆಡಿಟ್ ನಿನಗೆ ಹೋಗ್ಬೇಕಮ್ಮ. ಶಶಿರವ್ರೆ, ನೀವೇನಿಲ್ಲಿ, ನೀವ್ಯಾವಾಗ ಬಂದ್ರಿ? ಖುಷಿ ಅಕ್ಕ, ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೂ ಒಂದಾಗಿದ್ದಾರೆ ಗೊತ್ತಾ. ನನಗಂತೂ ಭಾಳ ಖುಷಿ ಆಗುತ್ತೈತಿ. ಇದೆಲ್ಲ ನಿನ್ನಿಂದಲೇ ಅಂತ ನನಗೆ ಗೊತ್ತು. ನೀ ನನಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿ ಅಕ್ಕ. ನನಗಂತೂ ಭಾಳ ಖುಷಿ ಆಗುತ್ತೈತಿ. ಚಿನ್ನಿ, ಇವಾಗಲಾದರೂ ನಿನಗೆ ಖುಷಿನಾ? ಇನ್ಮೇಲೆ ಡ್ಯಾಡಿ ಮಮ್ಮಿ ಇಬ್ಬರ ಜೊತೆನೂ ಇರ್ಬೋದು ನೀನು. ಹ್ಞೂ ಅಕ್ಕ, ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೈತಿ. ಈ ಖುಷಿ ವಿಚಾರನ ನಿನ್ನ ಹತ್ರ ಯಾವಾಗ ಹೇಳ್ತೀನೋ ಏನು ಅಂತ ಇಷ್ಟೊತ್ತಿಂದ ಕಾಯ್ತಾ ಇದ್ದೆ ಗೊತ್ತಾ. ಆದ್ರೆ ನೀನೇ ಮನೆಯಲ್ಲಿ ಕಾಣಿಸ್ಲೇ ಇಲ್ಲ. ಸಾರಿ ನೇತ್ರ ಅಕ್ಕ, ನನ್ನಿಂದಾಗಿ ನೀ ಮನೆ ಬಿಟ್ಟು ಹೋಗಂಗಾಯ್ತು, ಮನೆಯಲ್ಲಿ ಎಲ್ಲರ ಜೊತೆನೂ ಬೈಸ್ಕೊಳ್ಳೋಂಗಾಯ್ತು. ಸಾರಿ ನೇತ್ರ ಅಕ್ಕ. ಅಯ್ಯೋ ಚಿನ್ನಿ, ನೀನಿನ್ನೂ ಸಣ್ಣ ಹುಡುಗಿ, ಆ ಥರ ಎಲ್ಲ ಸಾರಿ ಗೀರಿ ಏನು ಕೇಳೋದಕ್ಕೆ ಹೋಗ್ಬೇಡ. ನಂಗೆ ನೀನು ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಒಂದಾದ್ರಲ್ಲ ಅಷ್ಟೇ ಸಾಕು. ಒಟ್ಟಿನಲ್ಲಿ ನಿನಗೆ ಖುಷಿ ಆಯ್ತಿಲ್ಲ. ನೀ ದಿನ ನಾನು ಡ್ಯಾಡಿ ಬೇಕು, ನಾ ಡ್ಯಾಡಿ ಜೊತೆ ಊಟ ಮಾಡಬೇಕು, ಡ್ಯಾಡಿ ಜೊತೆ ಆಟ ಆಡಬೇಕು ಅಂತ ದಿನಾ ಜಗಳ ಮಾಡ್ತಿದ್ದಿಲ್ಲ. ಇನ್ಮೇಲೆ ಆ ತಾಪತ್ರನೇ ಇಲ್ಲ. ಆರಾಮಾಗಿ ನಿಮ್ಮ ಡ್ಯಾಡಿ ಜೊತೆ ಇರ್ಬೋದು ಗೊತ್ತಾ. ಶಶಿರವ್ರೆ, ನಿಮ್ಗೆ ತುಂಬ ಥ್ಯಾಂಕ್ಸ್. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಖುಷಿಯವ್ರ ಜೊತೆ ಆಮೇಲೆ ಮನೆಯವ್ರ ಜೊತೆ ಎಲ್ಲರ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ಅಯ್ಯೋ ನೇತಾ ಅವರೇ, ಆ ಥ್ಯಾಂಕ್ಸನ್ನು ನೀವು ನನಗೆ ಹೇಳೋದಲ್ಲ, ನಾನು ನಿಮಗೆ ಹೇಳಬೇಕು. ಯಾಕಂದರೆ ನನಗೆ ನನ್ನ ಫ್ಯಾಮಿಲಿ ವಾಪಸ್ ಸಿಗೋ ಹಾಗೆ ಮಾಡಿದ್ರಿ ನೀವು. ಈ ಜನ್ಮದಲ್ಲೇ ನಾನು ನನ್ನ ಹೆಂಡತಿ ನನ್ನ ಮಗಳ ಮುಖ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆದರೆ ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ರಿ ನೀವು. ನನ್ನ ಜೀವನದಲ್ಲಿ ವಾಪಸ್ ನನ್ನ ಖುಷಿನ ನನಗೆ ಸಿಗೋ ಹಾಗೆ ಮಾಡಿದ್ರಿ. ನಿಜ ನೇತ್ರ, ಬರೀ ಅಳಿಯಂದ್ರದ ಖುಷಿ ಅಷ್ಟಲ್ಲ, ಈ ಮನೆ ಖುಷಿ ನೆಮ್ಮದಿ ಎಲ್ಲನೂ ಸಿಗೋ ಹಾಗೆ ಮಾಡಿಬಿಟ್ಟೆಮ್ಮ ನೀನು. ನಿನ್ನಿಂದ ನಮ್ಮ ತಲೆ ಮೇಲಿರೋ ದೊಡ್ಡ ಭಾರನ ಇಳ್ದಂಗಾಯ್ತು. ನನ್ನ ಮಗಳದ್ದು ಜೀವನ ಸರಿ ಹೋಯ್ತಮ್ಮ. 4-6 ಜನ 4-6 ಥರ ಮಾತಾಡ್ತಿದ್ರು. ನನ್ನ ಮಗಳು ದಿನ ಯಾರಾದರೂ ಏನಾದರೂ ಅಂದ ತಕ್ಷಣ ಅತ್ಕೋತಾ ಇರೋಕ್ಕೆ ಯಾರ ಮುಂದೆ ಹೇಳ್ಕೊತಾ ಇಲ್ಲಾಗಿದ್ಲು. ಇವತ್ತು ಆಕೆ ಮುಖದಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ ನೋಡಮ್ಮ. ನಿಜ ಮನೇತ್ರ, ನೀನು ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಖುಷಿ ಬಂದಿದೆ ನೋಡು. ನನ್ನ ಮಗಳ ಜೀವನ ಸರಿ ಹೋಯ್ತು, ನನ್ನ ಮೊಮ್ಮಗಳ ಜೀವನನೂ ಸರಿ ಹೋಯ್ತು. ಎಲ್ಲರೂ ನಕ್ಕೋತಾ ಇದ್ದಾರೆ. ನಮಗಂತೂ ಭಾಳ ಖುಷಿ ಆಯ್ತಮ್ಮ. ಆದರೆ ನಮ್ಮಿಂದ ನಿನಗೆ ಮನಸ್ಸಿಗೆ ಭಾಳ ನೋವಾಯಿತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಇನ್ನೊಂದು ಸಲ ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಮ್ಮ. ನೀನು ಈ ಮನೆಯಲ್ಲಿಲ್ಲ ಅಂದ್ರೆ ಇದು ಮನೆನೇ ಆಗಿರೋದಿಲ್ಲ. ನಿಜ, ದಯವಿಟ್ಟು ಅಮ್ಮ. ಹೌದು ನೇತ್ರ, ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಯಿತು. ನಂದು ಜೀವನ ನನಗೆ ವಾಪಸ್ ಕೊಟ್ಬಿಟ್ಟೆ ನೀನು. ನನ್ನ ಬಂಗಾರದಂಥ ಗಂಡನ ಮನಸ್ಸನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲಾಗಿದ್ದೆ. ಜೀವನದಲ್ಲಿ ಬೇರೆ ಯಾರ್ಯಾರ್ದೋ ಮಾತು ಕೇಳಿ ಏನೇನೋ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ. ನೀನು ಮನೆಗೆ ಬಂದು ನನ್ನ ಜೀವನ ಸರಿ ಮಾಡಿದೆ, ನನ್ನ ಮಗಳು ಖುಷಿಯಾಗಿರೋ ಹಾಗೆ ಮಾಡಿದೆ. ಈ ಉಪಕಾರನ ನಾನು ಮಾತ್ರ ಯಾವತ್ತೂ ಮರೆಯೋಂಗಿಲ್ಲ ನೇತ್ರ. ಹೌದು ನೇತ್ರ, ನನ್ನಿಂದನೂ ದೊಡ್ಡ ತಪ್ಪಾಗ್ಬಿಟ್ಟಿದೆ. ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ಸಿಟ್ಟಿನಲ್ಲಿ ನಾನು ನಿನ್ನ ಜೊತೆ ಏನೇನೋ ಮಾತಾಡಿದೆ. ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ನೇತ್ರ. ಅಯ್ಯೋ, ಎಲ್ಲರೂ ಯಾಕೆ ಈ ಥರ ಕ್ಷಮೆ ಕೇಳ್ತಾ ಇದ್ದೀರಾ? ಬೇಡ, ನನಗೆ ಯಾರೂ ಕ್ಷಮೆ ಕೇಳೋದು ಬೇಡ. ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀವೆಲ್ಲ ಮಾಡಿದ್ದು ಸರಿನೇ ಇದೆ. ಯಾಕಂದರೆ ನಿಮಗೆ ಶಶಿರವ್ರ ಮೇಲೆ ಇರೋ ಭಾವನೆನೇ ಬೇರೆ ಇತ್ತು. ಹಾಗಾಗಿ ನೀವು ಅಷ್ಟೆಲ್ಲ ಮಾತಾಡಿದ್ದೀರ. ಇರಲಿ, ಪರವಾಗಿಲ್ಲ. ಒಟ್ಟಿನಲ್ಲಿ ನೀವೆಲ್ಲರೂ ಒಂದಾದ್ರಲ್ಲ, ನನಗಷ್ಟೇ ಸಾಕು. ನನಗೆ ಚಿನ್ನಿ ಇನ್ಮೇಲೆ ಖುಷಿಯಾಗಿರ್ತಾಳಲ್ಲ ಅಷ್ಟು ಸಾಕು. ಅವಳು ದಿನ ಆಡೋದನ್ನು ನೋಡಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಇನ್ಮೇಲೆ ಚಿನ್ನಿ ಖುಷಿಯಾಗಿರ್ತಾಳಲ್ಲ ಅಷ್ಟು ಸಾಕು.
ಇದೆಲ್ಲ ಆಗಿದ್ದು ನನ್ನೊಬ್ಬಳಿಂದನೇ ಅಲ್ಲ. ನನಗೆ ಎಲ್ಲ ವಿಷಯನೂ ಹೇಳಿ ಶಶಿರವರು ಎಲ್ಲಿದ್ದಾರಂತ ಎಲ್ಲ ತಿಳಿಸಿದ್ದು ಚರಣಣ್ಣವರು. ಇದೆಲ್ಲ ಕ್ರೆಡಿಟ್ ಚರಣ ನನಗೆ ಸಲ್ಲಬೇಕು. ಎಲ್ಲರೂ ಚರಣ ನನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಣ್ಣ. ಅಯ್ಯೋ ನೇತಾ, ಹಾಗೇನಿಲ್ಲಮ್ಮ, ಇದು ನಿಜ ಅಂದರೆ ಎಲ್ಲ ಕ್ರೆಡಿಟ್ ನಿನಗೆ ಹೋಗಬೇಕು. ನಾನು ಬರೀ ಹೇಳಿದ್ದಷ್ಟೇ ಎಲ್ಲಿದ್ದಾರೆ ಏನು ಅಂತ, ಏನು ಘಟನೆ ಆಗಿದೆ ಅಂತ. ಆದರೆ ನೀನು ಕಷ್ಟಪಟ್ಟು ಒಟ್ಟಿನಲ್ಲಿ ಎಲ್ಲರನ್ನೂ ಒಂದು ಮಾಡಿದೆಲ್ಲ, ನಿಜ, ಎಲ್ಲ ಕ್ರೆಡಿಟ್ ನಿನಗೆ ಹೋಗಬೇಕು. ಬರ್ರಿ ಎಲ್ಲರೂ ಹಿಂಗೆ ಮಾತಾಡ್ಕೊತ ನಿಂತ್ಕೋತೀರಾ ಅಥವಾ ಏನಾದರೂ ಊಟ ಮಾಡ್ತೀರಾ? ನೇತ್ರ, ನೀನು ಮನೆ ಬಿಟ್ಟು ಹೋದಾಗಿಂದ ಯಾರೂ ಊಟನೇ ಮಾಡಿಲ್ಲ. ಅದಕ್ಕೆ ಬೇಗ ಬರ್ರಿ, ಎಲ್ಲರೂ ಆರಾಮಾಗಿ. ಅದು ಅಲ್ಲದೆ ಫಸ್ಟ್ ಟೈಮ್ ನಮ್ಮ ಬಾವ ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾರೆ, ಅದು ಎಷ್ಟೋ ದಿನ ಆದಮೇಲೆ. ಬರ್ರಿ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ಮಲ್ಕೊಂಡ್ರಾಯ್ತು. ಹೌದು ಹೌದು, ನನಗೂ ಹೊಟ್ಟೆ ಭಾಳ ಹಸುವಾಗ್ತಾ ಇದೆ. ಏನೂ ತಿಂದೇ ಇಲ್ಲ. ಬಾ ನೇತ್ರ ಅಕ್ಕ, ಊಟ ಮಾಡೋಣ. ಸರಿ, ಒಂದು ಅರ್ಧ ತಾಸು ಟೈಮ್ ಕೊಡ್ರಿ. ಅಷ್ಟರಲ್ಲಿ ಬೇಗ ಅಡುಗೆ ಮಾಡಿಬಿಡ್ತೀನಿ. ಎಲ್ಲರೂ ಊಟ ಮಾಡಿದ್ರಾಯ್ತು. ಅಯ್ಯೋ ಬೇಡಮ್ಮ ನೇತ್ರ, ಇವತ್ತೊಂದು ದಿನ ನೀನು ಆರಾಮಾಗಿ ರೆಸ್ಟ್ ಮಾಡು. ನಾ ಹೊರಗಡೆಯಿಂದ ಆಲ್ರೆಡಿ ಹೋಟೆಲ್ಗೆ ಹೇಳಿದ್ದೀನಿ ಊಟ ತೊಗೊಂಡು ಬರ್ತೀನಿ ಅಂದಿದ್ದಾರೆ. ನೀನು ಹೋಗಿ ಬೇಗ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಾ. ಎಲ್ಲರೂ ಆರಾಮಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಸ್ತ್ ಮಾತಾಡ್ಕೊತ ಊಟ ಮಾಡಿದ್ರಾಯ್ತು. ಇದು ನನಗಂತೂ ನಿಜಾನ ಇದು ಅನಿಸ್ಬಿಟ್ಟಿದೆ. ನನಗಂತೂ ಭಾಳ ಖುಷಿ ಆಗ್ಕೊಂತೈತಿ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೋಗಮ್ಮ, ನೀ ಫ್ರೆಶ್ ಅಪ್ ಆಗ್ಬಾ. ಸರಿ ಮಾಮ. ಅಬ್ಬಾ, ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಖುಷಿ ವಾಪಸ್ ಬಂತು. ನನ್ನ ಸೊಸೆ ಮನೆಗೆ ಬಂದ್ಲು, ಆಮೇಲೆ ನನ್ನ ಮಗಳ ಜೀವನ ಸರಿ ಹೋಯ್ತು, ಅಳಿಯಂದ್ರು ಮನೆಗೆ ಬಂದರು. ನನಗಂತೂ ಭಾಳ ಖುಷಿ ಆಗುಂತೈತಪ್ಪ. ಅಂದರೂ ಬೆಟ್ಟದಂಗೆ ಬಂದು ಕಷ್ಟ ಮಂಜಿನಂಗೆ ಕರಗೋಯ್ತಲ್ಲ, ಅಷ್ಟ ಸಾಕು. ಇನ್ಮೇಲೆ ಎಲ್ಲರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರಿ. ಸಾಗರ, ನಿನ್ನ ಮೇಲೆ ಸಿಟ್ಟು ಕಮ್ಮಿ ಮಾಡ್ಕೊ. ನೇತ್ರ ಏನಾರು ಮಾತಾಡಿದ್ಲು, ಏನಾರು ಹೇಳಿದ್ಲು ಅಂದ್ರೆ ಯೋಚನೆ ಮಾಡಿ ನಿರ್ಧಾರ ತಗೋ, ಏನ? ಸರಿ ಮಮ್ಮಿ. ಡ್ಯಾಡಿ, ನಾನು ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಡ್ಯಾಡಿ, ಏನಾದರೂ ಸ್ವೀಟ್ ಹೇಳ್ರಿ. ಮೊದಲು ಎಲ್ಲರೂ ಸ್ವೀಟ್ ತಿಂದು ಆಮೇಲೆ ಊಟ ಮಾಡಿದ್ರಾಯ್ತು. ಅಯ್ಯೋ, ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ನಾನೆಲ್ಲ ಹೇಳಿದ್ದೀನಿ. ಲಘುನ ಹೋಗಿ ಯಾರ್ಯಾರು ಫ್ರೆಶ್ ಅಪ್ ಆಗಬೇಕು ಲಘುನ ಫ್ರೆಶ್ ಅಪ್ ಆಗಿ ಬಂದುಬಿಡ್ರಿ. ಊಟ ಮಾಡಿದ್ರಾಯ್ತು. ಖುಷಿಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸು ಆಗ್ತಿದೆ. ಎಲ್ಲರೂ ಊಟ ಮಾಡಿದ್ರಾಯ್ತು, ಸರಿನಾ? ಹಾಂ ಸರಿ ಡ್ಯಾಡಿ. ರೀ, ಬರ್ರಿ ಫ್ರೆಶ್ ಅಪ್ ಆಗಿ ಬರಂತ್ರಿ ಅಂತ. ಸರಿ, ಬಾ ಖುಷಿ. ನೋಡಿದ್ರಾ, ನೇತ್ರ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆ ವಾತಾವರಣನೇ ಚೇಂಜ್ ಆಯಿತು. ನಮ್ಮ ಮನೆಯಲ್ಲಿರೋ ಒಂದು ದೊಡ್ಡ ಕಷ್ಟನೇ ಬಗೆಹರಿದೋಯ್ತು. ನೀವು ನೇತ್ರ ಈ ಮನೆಗೆ ತಕ್ಕ ಸೊಸೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ನೋಡಿದ್ರಾ, ಇವಾಗ ನೇತ್ರನೇ ನಮ್ಮ ಮನೆಗೆ ತಕ್ಕ ಸೊಸೆ, ಆಮೇಲೆ ಕರೆಕ್ಟ್ ಸೊಸೆ. ಅಯ್ಯೋ ನಿಜ, ನಮ್ಮ ನೇತ್ರ ಈ ಮನೆಗೆ ಕರೆಕ್ಟ್ ಸೊಸೆ. ನಿಜ, ಸೊಸೆ ಅನ್ನೋಕ್ಕಿಂತನೂ ಈ ಮನೆ ಮಗಳು. ಅಪ್ಪ, ಒಟ್ಟಿನಲ್ಲಿ ನೇತ್ರನೂ ಮನೆಗೆ ಬಂದ್ಲು, ಅಳಿಯಂದ್ರು ಮನೆಗೆ ಬಂದರು, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಇವತ್ತಂತೂ ನಾನು ನೆಮ್ಮದಿಯಿಂದ ಮಲ್ಕೋತೀನಿ ನೋಡು. ಎಷ್ಟು ದಿನ ಮಗಳದ ಜೀವನದ ಚಿಂತೆ ಮಾಡಿದ್ರೆ ನಿದ್ದೆನ ಬರ್ತಾ ಇಲ್ಲಾಗಿತ್ತು. ಎಲ್ಲ ಇದ್ದು ಖುಷಿ ನೆಮ್ಮದಿನೇ ಇಲ್ಲಾಗಿತ್ತು ಮನೆಯಲ್ಲಿ. ನೇತ್ರ ಮನೆಗೆ ಬಂದು ಈ ಮನೆಯಲ್ಲಿ ಖುಷಿ ನೆಮ್ಮದಿ ಎಲ್ಲನೂ ತೊಗೊಂಡ್ಬಂದು. ಹೌದ್ರಿ, ಅದು ಮಾತ್ರ ನಿಜ. ಬಂಗಾರದಂಥ ಸೊಸೆ, ಹಾಗೆ ಬಂಗಾರದಂಥ ಅಳಿಯ ಸಿಕ್ಕಿದ ನಮ್ಗೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವು. ಒಟ್ಟಿನಲ್ಲಿ ಅಳಿಯ, ಸೊಸೆ, ಮಗ, ಮಗಳು ಎಲ್ಲರೂ ಖುಷಿಯಾಗಿದ್ರ, ಅಷ್ಟ ಸಾಕು. ಹ್ಞೂನಮ್ಮ, ಅಷ್ಟ ಸಾಕು ನನಗೂ. ಬರ್ರಿ, ಟೈಮ್ ಆಯಿತು, ನೀವು ಫ್ರೆಶ್ ಅಪ್ ಆಗಿ ಬರ್ರಿ. ಲಘುನ ಊಟ ಬಂದ ತಕ್ಷಣ ನಾನೆಲ್ಲ ರೆಡಿ ಮಾಡ್ತೀನಿ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ರಾಯ್ತು. ಸರಿ, ನೀನು ಫ್ರೆಶ್ ಅಪ್ ಆಗ್ಬಾ ಮತ್ತೆ. ಸರಿ, ನೀವು ನಡ್ರಿ. ಮೊದಲು ಎಲ್ಲರೂ ಮತ್ತೆ ರೂಮಲ್ಲಿದ್ದಾರೆ. ಮತ್ತು ಆರ್ಡ್ರ್ ಹೇಳಿದಿರಲ್ಲ, ಅವ್ರು ಬಂದರೆ ಮತ್ತೆ ಯಾರೂ ಇಲ್ಲದಂಗೆ ಆಗುತ್ತೆ. ಫಸ್ಟ್ ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ, ನಾನು ಇಲ್ಲೇ ಇರ್ತೀನಿ. ಆಮೇಲೆ ನೀವು ಬಂದ ಮೇಲೆ ನಾನು ಹೋಗ್ತೀನಿ ಫ್ರೆಶ್ ಅಪ್ ಆಗೋಕ್ಕೆ. ಸರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಸ್ಟೋರಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ಈ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ. ನಮಸ್ಕಾರ. ಏನು ಲಕ್ಷ್ಮಕ್ಕ, ಭಾಳ ಖುಷಿಯಾಗಿದ್ದಂಗೆ ಅದೀರಿ. ಆಗಲ್ಲೇ ವಿಚಾರ ಮಾಡ್ಕೊಂಡು ಒಂದು ಕಡೆ ಕುತ್ಕೊಂಡಿದ್ದಿಲ್ಲ, ಈಗೇನಂತ ಇಷ್ಟೊಂದು ಖುಷಿ ಆಗದಿಯಲ್ಲ? ಅಯ್ಯ ಪಂಚವ, ಮುಂಜಾನಿಂದ ನೇತ್ರವ ಫೋನ ಎತ್ತಿಲಾಗಿದ್ಲಲ್ಲ, ಹಾಗಾಗಿ ಏನಾತ ಅಂತ ಚಿಂತೆ ಆಗಿದ್ದೆ. ಆಗಲೇ ನೇತ್ರವನ್ನ ಫೋನ್ ಹಚ್ಚಿದ್ಲು, ಮಾತಾಡಿದೆ, ಎಲ್ಲ ಆರಾಮದ ಅಂತ. ಅದು ಫೋನ್ ಏನೋ ಒಂದು ಸ್ವಲ್ಪ ತೊಂದರೆ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತಂತ. ಅದಕ್ಕೋಸ್ಕರ ಈಗ ಮತ್ತೆ ನೋಡಿ ಚಾರ್ಜ್ ಇಟ್ಟು ಅದೇನೇನೋ ಮಾಡಿ ಆನ್ ಮಾಡಿದ್ರಂತ. ಅದಕ್ಕೆ ಫೋನ್ ಹಚ್ಚಿಲ್ಲಲ್ಲ, ಮಾತಾಡಿಲ್ಲಲ್ಲ. ಈಗ ಸಮಾಧಾನ ಅನ್ನಿಸ್ತ ನೋಡು. ಅದಕ್ಕೆ ಆರಾಮ್ ಖುಷಿಯಾಗಿದ್ದೆ ನೋಡು. ಹೌದೇನ? ಚಲೋ ಆತು ಬಿಡು. ಮತ್ತು ನೇತ್ರವ ಮನೆಯಾಗೆಲ್ಲರೂ ಆರಾಮದಾರಂತ? ಹಾಂ, ಮನೆಯಾಗೆಲ್ಲರೂ ಆರಾಮದಾರಂತ. ಅದು ಅಲ್ಲದೆ ಖುಷಿಯವರು ಹೇಳಾರಂತ, ನಾಳೆ ಬೆಳಗ್ಗೆ 10 ಗಂಟೆ ಅನ್ನಷ್ಟಿಗೆ ಬಟ್ಟಿನ ಮತ್ತು ಅದು ಏನಂದ ಡಿಸೈನ್ ಏನಂತೀರಲ್ಲವ ಅದನ್ನೆಲ್ಲ ನಾಳೆ ಕೊಟ್ಟು ಕಳಿಸ್ತೀನಿ ಅಂತ ಅಂದಾರಂತ. ಹೌದನೇ ಲಕ್ಷ್ಮಕ್ಕ? ಚಲೋ ಆತು ಬಿಡು. ಹಂಗಾರ ನಾನು ನಾಳೆಯಿಂದ ಹೆಂಗೆ ಏನ ಅಂತ ಯೋಚನೆ ಮಾಡಾಕುಂತಿದ್ದೆ. ಒಟ್ಟಿನಲ್ಲಿ ಕಳಿಸ್ತೀನಿ ಅಂದ್ರಲ್ಲ ಖುಷಿಯವ್ರು. ಚಲೋ ಆತು ಬಿಡು. ಒಟ್ಟಿನಲ್ಲಿ ಹಂಗಾರ ನಾಳೆಯಿಂದ ಮತ್ತೆ ಕೆಲಸ ಚಲೋ ಮಾಡಿದ್ರೆ ಆತತ್ತಾಗ.
ಹ್ಞೂನವ್ವ, ಇವತ್ತಿಗಂತೂ ಎಲ್ಲ ಮುಗೀತಾ. ಅವ್ರು ಕಳಿಸಿದ್ದು. ನಾಳೆಗೆ ನಾವು ಹೊಲ್ದಿರೋ ಬಟ್ಟೆ ಎಲ್ಲ ಅದಾವಲ್ಲ, ಅವನ್ನೆಲ್ಲ ಚಂದನತ್ತಂಗೆ ಕವರ್ನಾಗ ಹಾಕಿ ಎಲ್ಲ ಪ್ಯಾಕ್ ಮಾಡಿ, ನಾಳೆ ಅವರು ಗಾಡಿ ಕಳಿಸ್ತಾರಲ್ಲ ಅಲ್ಲಿಂದ ಬಟ್ಟೆನೆಲ್ಲ ಅವನ್ನೆಲ್ಲ ಇಳಿಸ್ಕೊಂಡು ಇವನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕಂತ. ಈಗೇನು ಪ್ಯಾಕಿಂಗ್ ಎಲ್ಲ ಮುಗ್ದೈತಾನೆ, ನೀನು ಮಾಡ್ಬೇಕಾ ನಾವು? ಅಯ್ಯ ಲಕ್ಷ್ಮಕ್ಕ, ಒಂದು ಸ್ವಲ್ಪ ಅಷ್ಟು ಆಗವಲ್ಲ. ಅವ್ರೇನೋ ಹೇಳಲಾಗಿದ್ರಲ್ಲ ನಮಗೆ, ಹಾಗಾಗಿ ನಾವು ಸುಮ್ಮನೆ ಇದ್ವಿ. ಇನ್ನು ಭಾಳದ ಬೇಯಕ್ಕ ಪ್ಯಾಕಿಂಗ್ ಮಾಡೋ ಹಂಗಾರ. ಅಯ್ಯಯ್ಯ ಹೌದನ, ನಾಳೆ 10 ಗಂಟೆನಷ್ಟೇ ಗಾಡಿ ಬರ್ತೈತಂತ. ನಡಿ ಹಂಗಾರ. ಅಡಿಗೆಲ್ಲ ಆಯ್ತನ? ಲಘು ಲಘುನ ಅಂಬವನ ಸರಸ್ವತಿನ ಕರಿ. ಲಘು ಲಘುನ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಅವೇನೇನು ಪ್ಯಾಕ್ ಮಾಡೋದಾವ ನೋಡು, ಅವನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟು ಅಂದ್ರೆ ಇನ್ನೂ ಟೈಮ್ ಆಗಿಲ್ಲ. ಊಟದ ಹೊತ್ತನಷ್ಟಿಗೆ ಒಂದು ಅರ್ಧ ಮುಗಿತೈತಾ. ಊಟ ಗೀಟ ಮಾಡಿ ಒಂದು 12 ಗಂಟೆ 1 ಗಂಟೆ ತನಕ ಮಾಡಿ ಮುಗಿಸನ್ರಿ, ಮುಗಿದು ಬಿಡ್ತೈತಿ. ಬೆಳಗ್ಗೆ ಎದ್ದಾಗಂಗಿಲ್ಲ, ಯಾಕಂದ್ರೆ ಮನೆ ಕೆಲಸ ಎಲ್ಲ ಇರ್ತೈತಿ, ಮತ್ತು ನಾಳೆಗೆ ಅಡುಗೆ ಮಾಡೋದೆಲ್ಲ ಇರ್ತೈತಲ್ಲ. ಇವತ್ತು ಲಘು ಲಘುನ ಮುಗಿಸಿದ್ರಾತು. ನಡಿ ಹೋಗಿ ಕರ್ಕೊಂಬೋಗ ಅವ್ರನ್ನು. ಹಾಂ ಸರಿ ಆಯ್ತು ಬೇಕಾ.